ಏನು ಪ್ರಾಬ್ಲಮ್ ಇದ್ದರೂ ನಾವು ಸ್ಕೀಮ್ ಐ ಡಿ ಕಾರ್ಡ್ ಸರ್ ಯಾವಾಗ ಡಿಸ್ಚಾರ್ಜ್ ಮಾಡ್ತೀವಿ ಈಗ ಅಂತ ಅಡ್ಮಿಟ್ ಆಗಿರೋದು ನಾವು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲ ಕನ್ಫರ್ಮ್ ತೊಗೊಂಡು OTP 2 ಪಾರ್ಟ್ ಇದೆ. ನಮ್ಮ ಪಾರ್ಟ್ ಆದಮೇಲೆ ಹಾಸ್ಪಿಟಲ್ ಪಾರ್ಟ್. ಕ್ಯಾನ್ಸರ್ ಅಂತ ಕನ್ಫರ್ಮ್ ಆಯಿತು. ಬಯಾಪ್ಸಿ ಮಾಡಿದರು. ಬಯಾಪ್ಸಿ ಮಾಡಿದ್ಮೇಲೆ ಅದು ಕನ್ಫರ್ಮ್ ಆಯಿತು. ಸೊ ಕ್ಯಾನ್ಸರ್ಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಕ್ಲೀನಾಗಿ ಮಾಹಿತಿ ಕೊಟ್ಟರು. ಸೊ ಅದಾದಮೇಲೆ ನಮಗೆ ಆಯುಷ್ಮಾನ್ ಭಾರತ್ ಅನ್ನೋ ಒಂದು ಸ್ಕೀಮ್ ಏನಿದೆ ಅದು ನಮಗೆ BPL ಕಾರ್ಡ್ ಮುಖಾಂತರ ನಮ್ಗೆ ಕೊಟ್ಟು ಅದನ್ನು ಚೆನ್ನಾಗಿ ನಾವು ಯೂಟಿಲೈಸ್ ಮಾಡಿಕೊಂಡು ಇವತ್ತು ನಮ್ಮ ತಂದೆಯವರಿಗೆ ಆರಾಮಾಗಿದ್ದರು. ಅಲ್ಲಿ SNR ಅಲ್ಲಿ ತೋರಿಸಿದ್ರಿ, ಅವರು ಇಲ್ಲಿಗೆ ಕಳಿಸ್ಕೊಟ್ರು. ಇಲ್ಲಿಗೆ ಬಂದಮೇಲೆ ದುಡ್ಡು ಕರೆ ಎಷ್ಟಾಗುತ್ತೆ ಏನೋ ಅಂದ್ಕೊಂಡಿದ್ರಿ. ಮತ್ತು ಆಯುಷ್ಮಾನ್ ಕಡೆಯಿಂದ ನಮ್ಗೆ ತುಂಬ ಅನುಕೂಲ ಆಯಿತು. ಫ್ರೀಯಾಗಿ ಟ್ರೀಟ್ಮೆಂಟು ಸಿಕ್ತು. ಅದರಿಂದ ಇವಾಗ ಮೊದಲ ಥರ ಆರಾಮಾಗಿದ್ದೀನಿ. ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮಕ್ಕಳು ನೋಡಿಕೊಂಡು ಹಸು ನೋಡಿಕೊಂಡು ಮನೇಲಿ ಆರಾಮಾಗಿದ್ದೀನಿ ಇವಾಗ. ಪ್ರೊಸೀಜರ್ಸ್ ಇದರಲ್ಲಿ ಫಿಟ್ ಆಗೋವಂಥ ಪ್ರೊಸೀಜರ್ಸು ಆ ಥರ ಮಾಡಿರೋ ಪ್ರಕಾರ ನೋಡಿದ್ರೆ ಈ 1 ವರ್ಷದಲ್ಲಿ 22,40,40,739 ರೂಪಾಯಿ ಕ್ಲೈಮ್ಸು ಪ್ರೈವೇಟ್ ಹಾಸ್ಪಿಟಲ್ಸ್ ಮಾಡ್ಕೊಂಡಿದ್ದಾರೆ. ಅಷ್ಟು ಸರ್ವಿಸ್ ಕೊಟ್ಟಿದ್ದಾರೆ. ಟೋಟಲ್ 9,113 ಪ್ರಕರಣಗಳನ್ನ ಅವರು ಇದರಲ್ಲಿ ಕ್ಲೈಮ್ ಮಾಡಿದ್ದಾರೆ. 3 ರೀತಿ ಚಿಕಿತ್ಸೆಗಳು ಕ್ಯಾನ್ಸರ್ ರೋಗಿಗಳಿಗೆ ನಮ್ಮ ಆಸ್ಪತ್ರೆಯಲ್ಲಿ ಉಚಿತವಾಗಿ ಸಿಗ್ತಾ ಇದೆ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ವತಿಯಿಂದ ಈ ಎಲ್ಲ ಟ್ರೀಟ್ಮೆಂಟ್ಸು ಯಾವುದೇ ರೀತಿ ಆಪ್ರೇಷನ್ ಇರಲಿ, ಯಾವುದೇ ರೀತಿ ರೇಡಿಯೋಥೆರಪಿ ಇರಲಿ, ಕೀಮೋಥೆರಪಿ ಅವ್ರಿಗೆ ಏನೇನು ಅವಶ್ಯಕತೆ ಬೀಳುತ್ತೆ ಇದೆಲ್ಲನೂ BPL ಕಾರ್ಡ್ ಹೋಲ್ಡರ್ಸ್ಗೆ ಉಚಿತವಾಗಿ ಮತ್ತು APL ಕಾರ್ಡ್ ಹೋಲ್ಡರ್ಸ್ಗೆ ಡಿಸ್ಕೌಂಟೆಡ್ ಪ್ರೈಸ್ ಅಂದರೆ ರಿಯಾಯಿತಿ ದರದಲ್ಲಿ ಸರ್ಕಾರದ ರೂಲ್ಸ್ ಪ್ರಕಾರ ನಾವು ಆ ಟ್ರೀಟ್ಮೆಂಟ್ ಎಲ್ಲನೂ ಕೊಡಿಸ್ಕೋತೀವಿ.